ಬಸ್ ದರ ಗಗನಕ್ಕೇರಾಯಿತು. ಮೆಟ್ರೋ ಟಿಕೆಟ್ ದುಬಾರಿಯಾಗಿದ್ದೂ ಆಯಿತು. ನೀರು ಕರೆಂಟು ಕೂಡ ಜನರ ಜೇಬು ಸುಟ್ಟಿದೆ. ಇದೀಗ ಬೆಂಗಳೂರಿಗರಿಗೆ ಮತ್ತೊಂದು ದರ ಶಾಕ್ ತಟ್ಟಿದೆ. ಬೆಂಗಳೂರಲ್ಲಿ ಇಂದಿನಿಂದ ಆಟೋಮೀಟರ್ ದರ ಏರಿಕೆ. ಮಿನಿಮಂ ದರ 30 ರಿಂದ 36 ರೂಪಾಯಿಗೆ ಏರಿಕೆ. ಬೆಂಗಳೂರಲ್ಲಿ ಬದುಕೆ ದುಬಾರಿ. ಅದರಲ್ಲೂ ಇಂದಿನಿಂದ ಆಟೋ ಪ್ರಯಾಣ ದರವೂ ಏರಿಕೆಯಾಗಿದೆ. ಎಷ್ಟು ದಿನ ಪ್ರತಿ 2 ಕಿಲೋಮೀಟರ್ಗೆ 30 ರೂಪಾಯಿ ಇದ್ದ ಮಿನಿಮಂ ಮೀಟರ್ ದರ ಈಗ 36 ರೂಪಾಯಿಗೆ ಏರಿಕೆಯಾಗಿದೆ. ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ಇದ್ದ ದರವನ್ನ 18ಕ್ಕೆ ಏರಿಸಲಾಗಿದೆ. ಮೊದಲ 5 ನಿಮಿಷ ಕಾಯುವಿಕೆ ಉಚಿತ, ಬಳಿಕ ಪ್ರತಿ 15 ನಿಮಿಷ ಕಾಯುವಿಕೆ ದರವನ್ನ 10 ರೂಪಾಯಿಗೆ ಏರಿಸಲಾಗಿದೆ. ಪ್ರಯಾಣಿಕರ 20 ಕೆಜಿ ಲಗೇಜಿಗೆ ಉಚಿತವಿದ್ದು 20 ಕೆಜಿಗಿಂತ ಹೆಚ್ಚಿದ್ರೆ 10 ರೂಪಾಯಿ ಲಗೇಜ್ ಶುಲ್ಕ ನಿಗದಿಪಡಿಸಲಾಗಿದೆ. ಇನ್ನು ರಾತ್ರಿ 10 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆಯವರೆಗೆ ಪ್ರಯಾಣಿಸಿದ್ರೆ ಸಾಮಾನ್ಯ ದರದ ಜೊತೆಗೆ ಅರ್ಧ ಪಟ್ಟು ಹೆಚ್ಚು ಹಣ ವಿಧಿಸಲು ಅವಕಾಶ ಇದೆ. ಹೊಸ ದರ ಏರಿಕೆ ಪಟ್ಟಿಯನ್ನ ಪ್ರತಿ ಆಟೋದ ಮೇಲೆ ಕಡ್ಡಾಯವಾಗಿ ಹಾಕಲು ಸೂಚಿಸಲಾಗಿದೆ. ಇನ್ನು ಈ ಬಗ್ಗೆ ಆಟೋ ಚಾಲಕರು ಖುಷಿಯಾಗಿದ್ದಾರೆ. ಜನಕ್ಕೂ ಗೊತ್ತಾಗಬೇಕು, ಮಾಡಿರೋದು ಒಳ್ಳೆ ವಿಷಯನೇ. ಯಾಕಂದರೆ ಆಟೋ ಡ್ರೈವರ್ಸ್ಗೆ ತುಂಬ ಬಿಸ್ನೆಸ್ ಕಡಿಮೆ ಆಗಿದೆ ಈ ಬಸ್ಸೆಲ್ಲ ಫ್ರೀ ಬಿಟ್ಟಾದ್ಮೇಲೆ. ಅದರಿಂದ ಈ ಕೆಲಸ ಮಾಡಿರೋದು ಒಳ್ಳೆ ವಿಷಯನೇ. ಆಟೋ ಮೀಟರ್ ದರ ಏರಿಕೆಗೆ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರ್ಮೆಂಟ್ ಇದರಿಂದ ಫ್ರೀ ಗ್ಯಾರಂಟಿಗಳು ಕೊಟ್ಬಿಟ್ಟು ಅದಕ್ಕೆ ನಮ್ಮ ದುಡ್ಡೆಲ್ಲ ಈ ಥರ ತಗೊತಾ ಇದ್ದಾರೆ. ಆಗಸ್ಟ್ 5ರಿಂದ ಸರ್ಕಾರಿ ಸಾರಿಗೆ ನೌಕರರ ಮುಷ್ಕರ. ಇನ್ನು ಆಗಸ್ಟ್ 5ರಿಂದ ಸರ್ಕಾರಿ ಸಾರಿಗೆ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ವೇತನ ಹೆಚ್ಚಳ ಮಾಡದ ಸರ್ಕಾರದ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳವಾರದಿಂದ ಬಿಎಂಟಿಸಿ, ಕೆಎಸ್ಆರ್ಟಿಸಿ, ಎನ್ಡಬ್ಲ್ಯೂಕೆಆರ್ಟಿಸಿ, ಕೆಕೆಆರ್ಟಿಸಿ 1,10,000 ಸಾರಿಗೆ ನೌಕರರು ಬೀದಿಗಿಳಿದು ಪ್ರತಿಭಟಿಸಲಿದ್ದಾರೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.